ರಿಸೆಪ್ಷನ್ ಇವತ್ತು ಮದುವೆ ನಿನ್ನೆ ರಿಸೆಪ್ಷನ್ ಅಲ್ಲಿ ಎಲ್ಲ ಸರಿಯಾಗೇ ಇತ್ತು ಆ ಹುಡುಗಿನೂ ಕೂಡ ಚೆನ್ನಾಗೇ ಇದ್ಲು ಆದರೆ ರಾತ್ರಿ ಆದಂತ ಒಂದು ನೀರಿನ ಗಲಾಟೆಗೆ ಬೆಳಿಗ್ಗೆ ಮದುವೆನೇ ಬೇಡ ಅಂತ ವಧುವಿಂದ ಮದುವೆ ಕ್ಯಾನ್ಸಲ್ ಆಗಿರುವ ಘಟನೆ ಬಹಳ ಕ್ಷುಲ್ಲಕ ಕಾರಣಕ್ಕೆ ಒಂದು ಅದ್ಧೂರಿ ಮದುವೆ ಕ್ಯಾನ್ಸಲ್ ಆಗಿದೆ ನೀರು ಕೊಡದೇ ಇದ್ದಿದ್ದಕ್ಕೆ ಕುಟುಂಬಗಳ ಜಗಳ ಅದು ಮದುವೆಗೆ ಬ್ರೇಕ್ ಹಾಕಿದೆ ಚಿತ್ರದುರ್ಗದ ಹಿರಿಯೂರಿನಲ್ಲಿ ಬಲಿಜ ಕಲ್ಯಾಣ ಮಂಟಪದಲ್ಲಿ ನಡೆದಿರುವ ಘಟನೆ ಇದು ಹಸಮೆಣೆ ಏರೋ ಮೊದಲೇ ಮದುವೆ ಬೇಡ ಅಂತ ಹೇಳಿಬಿಟ್ಟಿದ್ದಾಳೆ ಮಧು ಒಂದು ನನಗೆ ಮದುವೆನೇ ಬೇಡ ಅಂತ ನಿರಾಕರಣೆ ಮಾಡಿದ್ದಾಳೆ ಜಗಳೂರು ಮೂಲದ ಮನೋಜ್ ಕುಮಾರ್ ಮತ್ತು ಅನಿತಾ ಇವರಿಬ್ಬರು ಪರಸ್ಪರ ಒಪ್ಪಿನೇ ಮದುವೆ ಆಗೋದಕ್ಕೆ ಹೊರಟಿದ್ರು ರಿಸೆಪ್ಷನ್ ಆಗಿತ್ತು ನಿನ್ನೆ ಎಲ್ಲ ಚೆನ್ನಾಗೇ ಇತ್ತು ಸಾಫ್ಟ್ವೇರ್ ವಧು ಮತ್ತು ವರ ಇವರು ರಾತ್ರಿ ವರನ ಕಡೆಯವರು ನೀರು ಕುಡಿಯೋದಕ್ಕೆ ನೀರು ಕೇಳಿದಾಗ ಕೊಡದೆ ಕಿರಿಕ್ ಮಾಡಿದ್ರಂತೆ ಅದಕ್ಕೆ ಮದುವೆಯನ್ನು ಕ್ಯಾನ್ಸಲ್ ಮಾಡಿದಾಳು ವಧು ಸಂಬಂಧಿಕರು ಬಂದಿದ್ದರು ಒಂದಿಷ್ಟು ಜನ ಮದುವೆಗೆ ಅಂತ ಬಂದಿದ್ದರು ಎಲ್ಲರೂ ವಾಪಸ್ ಹೋದರು ಒಂದಿಷ್ಟು ಊಟ ಅಡುಗೆ ಎಲ್ಲ ತಯಾರಾಗಿತ್ತು ಆದರೆ ಮದುವೆನ ಕ್ಯಾನ್ಸಲ್ ಆಗಿ ಬಂದವರೆಲ್ಲ ವಾಪಸ್ ಹೋದಂಥ ಘಟನೆ ಒಂದು ರೀತಿ ವಿಚಿತ್ರ ಘಟನೆ ರಿಸೆಪ್ಷನ್ನಲ್ಲಿ ಚೆನ್ನಾಗಿದ್ದು ಮಾರನೇ ದಿನ ಬೆಳಗ್ಗೆ ಮದುವೆ ಟೈಮಲ್ಲಿ ಅದು ಯಾವ ಕಾರಣಕ್ಕೆ ಅಂತ ಕೇಳಿದ್ರೆ ಮುಂಚಿನ ದಿವಸ ಅಂದರೆ ಅದು ರಿಸೆಪ್ಷನ್ ಆಗಿದ್ದ ದಿನ ರಾತ್ರಿ ಹುಡುಗನ ಕಡೆಯವರು ನೀರು ಕೊಡಲ್ಲ ಅಂತ ಅಂದ್ರಂತೆ ಹುಡುಗಿ ಕಡೆಯವ್ರಿಗೆ ನಮ್ಮ ಕಡೆಯವ್ರಿಗೆ ನೀರು ಕೊಡಲ್ಲ ಅಂತ ನಿಮ್ಮ ಕಡೆಯವ್ರು ಹೇಳಿದ್ದಾರೆ ಹಾಗಾಗಿ ನನಗೆ ಈ ಮದುವೆ ಬೇಡ ಅಂತ ಡಿಸೈಡ್ ಮಾಡಿರೋದು ವಧು ನಿಜವಾಗ್ಲೂ ಅದೇ ಕಾರಣನೋ ಅಥವಾ ಅದು ಕೇವಲ ಒಂದು ನೆಪನೋ ಗೊತ್ತಿಲ್ಲ ಬಟ್ ಮದುವೆ ಅಂತೂ ಕ್ಯಾನ್ಸಲ್ ಆಗಿದೆ ಅದ್ಧೂರಿಯಾಗಿ ಮಾಡ್ಕೊಂಡಿದ್ದಂಥ ಸಿದ್ಧತೆಗಳೆಲ್ಲ ವೇಸ್ಟ್ ಆಗಿದೆ ಲಕ್ಷ ಅಫ್ಕೋರ್ಸ್ ಖರ್ಚಾಗಿರುತ್ತೆ ಚೌಲ್ಟ್ರಿ ಇವ್ರ ಮದುವೆ ಕ್ಯಾನ್ಸಲ್ ಆಯ್ತು ಅಂತ ಚೌಲ್ಟ್ರಿ ಅವ್ರು ಅಡುಗೆ ಬೇಡ ಅಂತಾರೇನು ಅಥವಾ ಅಡುಗೆ ಮಾಡಿದವರು ಅಡುಗೆ ಯಾರು ಊಟ ಮಾಡಿಲ್ಲ ಅಂತ ದುಡ್ಡು ಇನ್ನು ತಗೊಳ್ಳದೆ ಹೋಗಲ್ಲ ಹಾಗಾಗಿ ಮದುವೆ ಮುರಿದು ಬಿದ್ದಿದೆ ಒಂದಿಷ್ಟು ಲಾಸ್ ಆಗಿದೆ ಕೆಲವರು ಊಟ ಮಾಡಿ ಹೋಗಿದ್ರೆ ಇನ್ನು ಕೆಲವರು ಊಟ ಮಾಡದೆ ನಿರಾಸೆಯಿಂದ ಮನೆಗೆ ಹೋಗಿದ್ದಾರೆ